ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಉತ್ತರ ಕರ್ನಾಟಕದ ಮಂದಿ ಸಾಮಾನ್ಯವಾಗಿ ಧಾರವಾಡ ನಗರವನ್ನು ವಿದ್ಯಾಕಾಶಿ ಅಂತ ಕರೀತಾರೆ. ಎಸ್, ಆದರೆ ಗ್ರಾಮೀಣ ಸ್ತರದ ಲೆಕ್ಕದಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಗ್ರಾಮವನ್ನು ಈಗ 2ನೇ ಶಿಕ್ಷಣ ಕಾಶಿ ಅಂಥೇಳಿ ಜನ ಕರಿತಿದ್ದಾರೆ. ಹಾಗೆ ಪಾಲಕರು ಅದರ ಹಾಗೆಯೇ ಭಾವಿಸ್ತಿದ್ದಾರೆ. ರಾಯಬಾಗ್ ತಾಲೂಕಿನ ಹಾರುಗೇರಿ ಗ್ರಾಮ ಒಂದು ಹಳ್ಳಿ ಅಂತ ಕರೆಸಿಕೊಂಡ್ರೂ ಕೂಡ ಶಹರದಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥದ್ದು ಸ್ನೇಹಿತರೆ. ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ತನ್ನ ಒಡಲಿನಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಇರಿಸಿಕೊಂಡು ಬೆಳಗಾವಿ ಬಾಗಲಕೋಟೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹಸಿವನ್ನು ಹೆಂಗಿಸುವ ಕೆಲಸವನ್ನು ಮಾಡ್ತಾ ದೂರದ ಬೆಳಗಾವಿ ಧಾರವಾಡ ಸಿಟಿಗಳನ್ನು ಮರೆತೂ ಬಿಡಿಸಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಂಥ ಗ್ರಾಮದಲ್ಲಿ ತಮ್ಮ ವಾಲ್ಮೀಕಿ ಏಕಲವ್ಯ ಶಿಕ್ಷಣ ಸಂಸ್ಥೆಗಳ ಮೂಲಕ ವೃತ್ತಿಪರ ಕೋರ್ಸ್ಗಳನ್ನು ತೆರೆದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಪಾಲಿಗೆ ಭರವಸೆಯ ಆಶಾಕಿರಣವಾಗಿರತಕ್ಕಂಥ ಮಹಾದೇವ್ ಗಸ್ತಿ ಅವರ ಶಿಕ್ಷಣ ಸಂಸ್ಥೆಗಳು ಬಡ ವಿದ್ಯಾರ್ಥಿಗಳ ಪಾಲಿಗೆ ಅಕ್ಷಯ ಪಾತ್ರೆಗಳಾಗಿ ಬಿಟ್ಟಿವೆ. ಜೊತೆಗೆ 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರಿ ಪಡೆಯುವುದಕ್ಕೆ ಸಾಥ್ ಕೂಡ ನೀಡಿವೆ ಅಂತಾನೂ ಹೇಳ್ಬೋದು. ಅದರಲ್ಲೂ ಇವರು ಆರಂಭಿಸತಕ್ಕಂಥ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಶಿಸ್ತಿನಿಂದ ಕೂಡಿದ ಕಲಿಸುವಿಕೆ ಪಾಲಕರು ಬಹಳವಾಗಿ ಮೆಚ್ಚಿಕೊಂಡು ಇದರಿಂದ ಆಕರ್ಷಿತರಾಗಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅವರೆಲ್ಲ ತಮ್ಮ ಮಕ್ಕಳನ್ನು ದೂರದ ಉಡುಪಿ, ಮೂಡುಬಿದಿರೆ ಮುಂತಾದ ಕಡೆ ಇರಿಸಿ ಕಲಿಸುವ ತಾಪತ್ರಯವನ್ನು ಕೈಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಅರ್ಥವಾಗಲಿ ಅನ್ನೋ ದೃಷ್ಟಿಯಿಂದ ಆರಂಭಿಸಿರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಹೇಳಲಾಗುವ ಡಬಲ್ ಟೀಚಿಂಗ್ ಮೆಥಡ್ ವಿದ್ಯಾರ್ಥಿಗಳಿಗೆ CET ಮತ್ತು NEET ಎಕ್ಸಾಮ್ಗಳಲ್ಲಿ ಹೆಚ್ಚಿನ ಸ್ಕೋರ್ ಮಾಡಲು ಭಾರಿ ಅನುಕೂಲಕರವಾಗಿದೆ ಅಂತಾನೂ ಹೇಳುವಂಥದ್ದು. ಇಂಥ ಅದ್ಭುತ ಶೈಕ್ಷಣಿಕ ಕನ್ಸೆಪ್ಟ್ ಹೊಂದಿರತಕ್ಕಂಥ ರಾಮಣ್ಣ ಗಸ್ತಿಯವರ ಶಿಕ್ಷಣ ಸಂಸ್ಥೆ ಹೇಗಿದೆ, ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಹೇಗಿವೆ, ಅದರಲ್ಲೂ ಡಬಲ್ ಟೀಚಿಂಗ್ ಪದ್ಧತಿ ಅಂದರೆ ಏನು ಎಂಬುದರ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ಹೇಳಲಿಕ್ಕೆ ಈ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಪ್ರಮೋದ್ ಗಸ್ತಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಶಿಕ್ಷಣ ಸಂಸ್ಥೆಯ ಬಗ್ಗೆ ನಮ್ಗೆ ತೋರಿಸ್ಕೊಡ್ಲಿದ್ದಾರೆ. ನೋಡೋಣ ಬರ್ರಿ. ನಮಸ್ಕಾರ ಪ್ರಮೋದ್ ಸರ್. ನಮಸ್ತೆ ಸರ್. ನಿಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ರಿ. ನೋಡೋಣ ಬನ್ನಿ. ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯು ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ವಿದ್ಯಾಲಯ ಮತ್ತು ದೈಹಿಕ ಶಿಕ್ಷಣ ವಿದ್ಯಾಲಯ BPEd, CPEd, TCH ವಿಭಾಗವನ್ನು ಒಳಗೊಂಡಿದೆ. ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯು ಸುಮಾರು 6.5 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. 6.5 ಎಕರೆ ವಿಶಾಲದ ಮೈದಾನ, ಸುಸಜ್ಜಿತ ಕಟ್ಟಡ ಮತ್ತು ಎಲ್ಲ ಫೆಸಿಲಿಟಿ, ಹಾಸ್ಟೆಲು, ಕ್ಯಾಂಟೀನು ಒಳಗೊಂಡ ಒಂದು ವಿಶಾಲವಾದ ಪ್ರದೇಶವನ್ನು ಗ್ರಾಮೀಣ ಭಾಗದಲ್ಲಿ ಹುಡುಗರಿಗೆ ಒಳ್ಳೆಯ ರೀತಿಯ ಶಿಕ್ಷಣ ಪಡೆಯಲು ಒಳ್ಳೆಯ ಒಂದು ಅವಕಾಶ ಇದೆ. ಅದೇನ್ರಿ ಅಲ್ಲಿ ಕಾಣೋದು? ಅದು ವಿಸ್ತಾರವಾದ ಸುಮಾರು 500ರಿಂದ 600 ವಿದ್ಯಾರ್ಥಿಗಳು ಊಟ ಮಾಡುವಂಥ ಕ್ಯಾಂಟೀನ್ ವ್ಯವಸ್ಥೆಯನ್ನು ಹೊಂದಿದೆ. ಸುಮಾರು 100 ವಿದ್ಯಾರ್ಥಿಗಳು ಇರುವಂಥ ಲೇಡಿ ಹಾಸ್ಟೆಲ್ ಸೌಲಭ್ಯವನ್ನು ಒಳಗೊಂಡಿದೆ. ಸರ್, ಇವರು ಯಾರ್ಯಾರು ಸರ್? ಇಲ್ಲಿ ನಮ್ಮ ಸಂಸ್ಥೆಯ ಹಿತೈಷಿಗಳು, ಸಲಹಾ ಸಮಿತಿಯ ಸದಸ್ಯರಾದಂಥ ND ಮಹಾಶೆಟ್ಟಿ ಗುರುಗಳು ಸದ್ಯ ನಮ್ಮ ಜೊತೆ ಇದ್ದಾರೆ. ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂಥ DP ಸದಲಿಗೆಯವರು ನಮ್ಮ ಜೊತೆ ಇದ್ದಾರೆ. ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಉಪನ್ಯಾಸಕರಾದಂಥ ಕಶ್ಯಪ ಧರ್ಮಟಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಹೌದನ್ರಿ? ಅಡ್ಡಿಲ್ಲ, ಇವೆಲ್ಲ ಪಿಲ್ಲರ್ಗಳಂದಾಗ ಸರ್. ನಮ್ಮ ಕಾಲೇಜಿನ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಅಂತ ನಮ್ಮ ಶಿಕ್ಷಕರಿಂದ ಆಡಳಿತ ವರ್ಗ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ನೋಡಿ ನಮ್ಮ ಕಾಲೇಜಿನ ಇನ್ನೂ ಉತ್ತಮ ಮುಂದೆ ಬರುವಂತ ಹುಡುಗರಿಗೆ ಒಂದು ಒಳ್ಳೆಯ ಹಾಸ್ಟೆಲ್ ಇರಲಿ ಅಂತ ಬಾಯ್ಸ್ ಹಾಸ್ಟೆಲ್ ಅನ್ನು ಸುಸಜ್ಜಿತವಾಗಿ ನಾವು ಕಟ್ತಾ ಇದ್ವಿ. ಬಾಯ್ಸ್ ಹಾಸ್ಟೆಲ್ ಕಟ್ತಾ ಇದ್ವಿ. ಇದೆಲ್ಲ ಗ್ರೌಂಡ್ ನಿಮ್ದನ್ರಿ? ಇದೆಲ್ಲ ವಿಶಾಲವಾದ ಮೈದಾನ ಸುಮಾರು 6.5 ಎಕರೆಯನ್ನು ಒಳಗೊಂಡಿದೆ. ಕರೆಕ್ಟ್, 6.5 ಎಕರೆ ಐತಲ್ರಿ? ಸ್ಪೋರ್ಟ್ಸ್ ಅದು ಹಾಸ್ಟೆಲ್ ಏನ್ರಿ? ಅದು ಲೇಡಿ ಹಾಸ್ಟೆಲ್. ಆಚೆ ಕಡೆ ಲೇಡಿ ಹಾಸ್ಟೆಲ್. ಇದು ಕ್ಯಾಂಟೀನ್ ಏನ್ರಿ? ಕ್ಯಾಂಟೀನ್. ಏನ್ರಿ ಚೇರ್ಮನ್ ಅದು? ಏಕಲವ್ಯ ವಿಜ್ಞಾನ ಪದವಿ ಪೂರ್ವ ವಿದ್ಯಾಲಯದ ಲೇಡೀಸ್ ಹಾಸ್ಟೆಲ್. ಇದು ಲೇಡೀಸ್ ಹಾಸ್ಟೆಲ್ ಏನ್ರಿ? ಅವ್ರಿಗೆಲ್ಲ ಸಿಸ್ಟಮೆಟಿಕ್ ಎಲ್ಲ ಮಾಡಿಟ್ಟಾರೆ ಹುಡುಗರಿಗೆ.
ಎಷ್ಟು ಸೈಲೆನ್ಸ್ ಐತಲ್ರಿ. ಓದಲು ಒಂದು ಒಳ್ಳೆಯ ವಾತಾವರಣ. ಹಾಂ ಹಾಂ ಹಾಂ. ಪಾಲಕರು ಬಯಸೋದು ಅದನ್ನೇ. ಹಾಂ. ಇವು ಏನ್ರಿ ಬಸ್ ರೀ? ಹೌದು ಸರ್. ಹಾರೂರು ಸುತ್ತಮುತ್ತಲಿನ ವಿದ್ಯಾರ್ಥಿಗಳು, ಹಾಂ, ಹಾಸ್ಟೆಲ್ಗೆ ಇರದೇ ಇರೋಂಥ ವಿದ್ಯಾರ್ಥಿಗಳು ಅವರ ಮನೆಗೆ ಹೋಗಿ ಬರಲು ಅವ್ರಿಗೆ ಡೈಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬರಕ್ಕೆ ಅನುಕೂಲ ಆಗುತ್ತೆ. ಹಾರೂರು ಸುತ್ತಮುತ್ತ ಇರುವಂಥ ಹುಡುಗರಿಗೆ ಡೈಲಿ ಮನೆಗೆ ಹೋಗಿ ಬರಲು ಬಸ್ಸಿನ ಫೆಸಿಲಿಟಿ ನಿಮ್ಮ ಕಾಲೇಜ್ಗೆ ಹೋಗಿ ಬರಕ್ಕೆ ಕರ್ಕೊಂಬರಕ್ಕೆ ಬಸ್ ಸೌಕರ್ಯ ಐತ್ರಿ. ಹಾಂ ಹಾಂ, ವ್ಯವಸ್ಥೆ ಅಂದ್ರೆ ಹಳ್ಳಿಗಳು ಅವ್ರ ಊರಿಗೆ ಹೋಗ್ತಾರೆ. ಅವ್ರ ಊರಿಗೆ ಹೋಗಿ ಪಿಕಪ್ ಮಾಡ್ಕೊಂಡ್ಬರ್ತೀವಿ ರೀ. ಅವ್ರನ್ನ ಸಾಯಂಕಾಲ ಕಾಲೇಜ್ ಮುಗಿದ್ಮೇಲೆ ಅವ್ರ ಮನೆ ತನ ಬಿಡೋ ವ್ಯವಸ್ಥೆನೂ ಮಾಡ್ತೀರಿ ನೀವು. ಕರೆಕ್ಟ್. ಏನು ತೋರಿಸ್ತೀರಿ ಸರ್ ನಮಗೀಗ ನಿಮ್ಮ ಸ್ಕೂಲ ಕ್ಲಾಸ್ ರೂಮ್? ಹಾಂ ಹಾಂ ಹಾಂ, ಲ್ಯಾಬ್ರೇಟರಿ ಸೀಟ್ ಏನ್ರಿ ಇವ್ರಿಗೆ? ಫಸ್ಟ್ ಅಟೆಂಪ್ಟಾಗ. ಓಹೋ. ಇಲ್ಲಿ ನೋಡ್ಬೋದು, ನಮ್ಮ 2023ನೇ ಸಾಲಿನಲ್ಲಿ ಈ ಸೈನ್ಸ್ ಮುಗಿಸಿ MBBS ಜಾಯ್ನ್ ಆದಂಥ ವಿದ್ಯಾರ್ಥಿಗಳು ಫ್ರೀ ಸೀಟ್ ಹೋಗ್ಯಾರಲ್ರಿ ಇವಾಗ? ಫಸ್ಟ್ ಅಟೆಂಪ್ಟ್ ಗೌರ್ಮೆಂಟ್. ಓ, ವೆರಿ ಗುಡ್ ವೆರಿ ಗುಡ್ ಸರ್. ಅಂದ್ರೆ ಅಷ್ಟು ನಿಮ್ದು ಎಜುಕೇಶನ್ ನೀಟ್ ಐತೆ ಅಂತ್ರಿ. ಕಾಲೇಜ್ ಆದ್ರೂ ಎಲ್ಲ ಅದ್ರೊಳಗೆ ಏನು ಬೆಳೆದಿಲ್ಲ. ಹೆಮ್ಮೆ ಇಲ್ಲ ಸರ್, ಇವೆಲ್ಲ ಬರೋದಕ್ಕೆ ಹೆಮ್ಮೆ ಇರುತ್ತಲ್ರಿ. ಬಸ್ ನೋಡಿ ನಮ್ಮ ಕಾಲೇಜಿನ ಅವ್ರನ್ನ ಇಲ್ಲಿ ಫೈರ್ ಸೇಫ್ಟಿ ಹಾಂ 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 ಇದನ್ನೆಲ್ಲ ಕಾಲೇಜಿನ ವ್ಯವಸ್ಥೆ ಮಾಡಿದ್ವಿ. CC ಕ್ಯಾಮ್ರಾ ಇದೆ, ಹಾಂ ಹಾಂ, CC ಕ್ಯಾಮ್ರಾ ವ್ಯವಸ್ಥೆನೂ ಇದೆ. ಎಲ್ಲ ಕ್ಲಾಸ್ ರೂಮಲ್ಲೂ CC ಕ್ಯಾಮ್ರಾ ವ್ಯವಸ್ಥೆ ಇದೆ. ಇಟ್ಟವ್ರಿ ನೀವೆಲ್ಲ? ಹಾಂ, ಫೈರ್ ಸೇಫ್ಟಿ ಫೈರ್ ಸೇಫ್ಟಿ ಇದೆ, CC ಕ್ಯಾಮ್ರಾ ಇದೆ. ಇದು ಆಫೀಸು, ಹಾಂ, ನಿಮ್ಮ ಆಫೀಸ್ ಏನ್ರಿ? ನಮ್ಮ ಕಾಲೇಜಿನ ಸಿಬ್ಬಂದಿಗಳು. ಹಾಂ ಹಾಂ, ಅವಾಗಿನ ಸ್ಟಾರ್ಟ್ ಏನ್ರಿ? ಹಾಂ, ನಮ್ಮ ದೈಹಿಕ ಶಿಕ್ಷಣದಲ್ಲಿ ಯಾರು ಕಾಲೇಜಿಗೆ ಫಸ್ಟ್ ಬಂದರು ಇಷ್ಟು ವರ್ಷದೆಲ್ಲ ಇದೆ. ಇವರೆಲ್ಲರೂ ಗೌರ್ಮೆಂಟ್ ನೌಕರಿದ್ದಾರೆ. ಅದಲ್ರಿ? ನಮಸ್ಕಾರ ಸರ್. ವಿಠಲ್ ಮುತ್ತನವರು. ವಿಠಲ್ ಮುತ್ತನವ್ರು ಅಂತಾನೆ ಸರ್? ಹಾಂ ಹಾಂ. ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ಹೌದನ್ರಿ? ಹೆಂಗೆ ಅನಿಸ್ತೈತ್ರಿ ನಿಮ್ಮ ಸ್ಟೂಡೆಂಟ್ಸ್ಗಳೆಲ್ಲ? ಸ್ಟೂಡೆಂಟ್ಸ್ ಗ್ರಾಮೀಣ ಭಾಗದಿಂದ ಹುಡುಗರು ಜಾಸ್ತಿ ಬರ್ತಾರೆ. ಹಾಂ ಹಾಂ. ನಮ್ಮಲ್ಲಿ ಟೀಚಿಂಗ್ ವ್ಯವಸ್ಥೆ ಡಬಲ್ ಟೀಚಿಂಗ್ ಐತ್ರಿ. ಹೌದಾ? ಒಂದೇ ವಿಷಯ 2 ಸಲ ಇರುವುದರಿಂದಲೇ ನಮ್ಮ ಕಾಲೇಜಿನ ರಿಸಲ್ಟ್ 100% ಕೊಡಕ್ ನಮ್ಮಿಂದ ಸಾಧ್ಯತೆ ಆಗೈತ್ರಿ. ಈ ರೀತಿಯಾಗಿ ನಮ್ಮ ಚೇರ್ಮನ್ ವ್ಯವಸ್ಥೆಯನ್ನು ಮಾಡಿ. ಅಂದ್ರೆ ಈಗ ನೀಟು ಮತ್ತು ಇದ್ರಾಗ ಸಿಟಿ ಒಳಗೆ ಚಲೋ ಪರ್ಫಾರ್ಮೆನ್ಸ್ ಮಾಡಿರ್ಬೇಕ್ರಲ್ಲ? ಹ್ಞೂ ಸರ್, ಅದು ವರ್ಷ ನಮ್ಮ ಕಾಲೇಜ್ದಾಗ ನಾವು ನೀಟ್ CET ಕೋಚಿಂಗ್ ಕೊಡತ್ತೇವೆ ಸರ್. ಅದು ಕೊಡ್ತೀರೇನ್ರಿ? ಅದರದೊಂದು ಸ್ಪೆಷಲ್ ಫೆಸಿಲಿಟಿ ಐತ್ರಿ ನಮ್ಮಲ್ಲಿ. ಅಂದ್ರೆ 18-20 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವ್ರೆ ನಮ್ಮಲ್ಲಿ ಸರ್ ಅದಾರೆ. ಸ್ಟಾಫ್ ಚಲೋ ಐತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಐತೆ. ಸೆಕೆಂಡ್ ಇಯರ್ B ಕ್ಲಾಸ್ ರೀ. ಸೆಕೆಂಡ್ ಇಯರ್ B ಕ್ಲಾಸ್ ರೀ. ಆಮೇಲೆ ಇವರು ಶ್ರೀಶೈಲ್ ನಿಂಬಾಳ್ ಸರ್ ಅಂತ ಹೇಳ್ರಿ, ಮ್ಯಾಥ್ಸ್ CET ಹೇಳ್ತಾರ್ರಿ. CET JEE. ಹೌದಾ? ಎಷ್ಟು ವರ್ಷ ಸರ್? 17 years. ಹೌದ್ರಿ? 2 ದಿವಸಕ್ಕೆ ಆತ್ರಲ್ಲ ಬಂತ್ರಲ್ಲ? ಡಬಲ್ ಟೀಚಿಂಗ್ ವ್ಯವಸ್ಥೆ ಅಂದ್ರೆ ಇದು ಹುಡುಗರಿಗೇನ್ರಿ? ಸೆಕೆಂಡ್ ಇಯರ್. ಹಾಂ ಹಾಂ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ಸರ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ಡಬಲ್ ಟೀಚಿಂಗ್ ಇರುತ್ತೆ ರೀ. ಆಮ್ಯಾಗ ಕಂಪ್ಲೀಟ್ ಸಿಲೆಬಸ್ ಆದ್ಮೇಲೆ
ಮತ್ತೆ ಒಂದ್ ಸೆಟ್ ರಿವಿಷನ್ ಮಾಡ್ತಾರೆ ಒಬ್ರು, ಇನ್ನೊಬ್ರು ಕಾಂಪಿಟೇಟಿವ್ ಮಾಡ್ತಾರೆ. ಹಾಂ ಹಾಂ. ತಮ್ಮ ಹೆಂಗೆ ಅನಿಸ್ತೈತಪ್ಪ? ವ್ಯವಸ್ಥಿತ. HK ಜಯಸಿಂಹ. ಜಯಸಿಂಹ. ಹಾಂ, ಇಲ್ಲಿ ಹಾರದಿ. ಈ ಟೀಚಿಂಗ್ ವ್ಯವಸ್ಥೆಯಿಂದ ಹೆಂಗೆ ಅನಿಸುತ್ತೆ? 2 ಸಲ ಟೀಚ್ ಮಾಡ್ತಾರೆ ಇವ್ರು ಸರ್. ಒಬ್ರು ಕನ್ನಡದಾಗ ಹೇಳ್ತಾರೆ, ಒಬ್ರು ಇಂಗ್ಲೀಷ್ದಾಗ ಹೇಳ್ತಾರೆ. ಮತ್ತು ನೀಟಾಗಿ CET ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೂ 10 ಸಲ ಕೇರ್ ಹೇಳ್ತಾರೆ. ಪ್ರಾಬ್ಲಮ್ ಸಾಲ್ವ್ ಹಾಂ, ನಮ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಈ ವ್ಯವಸ್ಥೆಯಿಂದ ನಿಮಗೆ ಏನು ಅನಿಸ್ತದೆ? ಡಬಲ್ ಟೀಚಿಂಗ್ ಕಲಿ ಹುಡುಗರಿಗಂತೂ ಭಾಳ ಚಲೋ ಐತ್ರಿ. ಅಂಡರ್ಸ್ಟ್ಯಾಂಡ್ ಆಕೈತಿ. ಎಲ್ಲರಿಗೂ ತಿಳಿದಂಗೆ ಹೇಳ್ತಾರೆ. ಟೀಚಿಂಗ್ ಡಬಲ್ ಟೀಚಿಂಗ್ ಭಾಳ ಚಲೋ ಐತ್ರಿ. ನೀಟಾಗಿ CET ಅಂತೂ ಇಲ್ಲಿ ಕಲ್ತಾರ ಭಾಳ ಮಂದಿ ನೀಟಾಗಿ CET ಕ್ಲಿಯರ್ ಮಾಡ್ಯಾರ್ರಿ. ಚಲೋ ಐತಿ. ನಿಮ್ಮ ಹೆಸರು? ಸಂಪದ ಗೌರಿ. ಇದು ಆರೋಗ್ಯ ಅವರ? ಹಾಂ, ಆರೋಗ್ಯ. ಏನು ಅನಿಸ್ತೈತೆ ನಿಮ್ಗೆ ಡಬಲ್ ಟೀಚಿಂಗ್ ವ್ಯವಸ್ಥೆಯಿಂದ? ಡಬಲ್ ಟೀಚಿಂಗ್ ವ್ಯವಸ್ಥೆ ರೀ ಸುತ್ತಮುತ್ತ ಯಾವ ಊರಾಗೂ ಇಲ್ರಿ. ನಾ ಫಸ್ಟ್ ಕೇಳಿದ್ದು ಕಂಡಿದ್ದು ನಮ್ಮ ಕಾಲೇಜ್ ಒಳಗೆ ರೀ. ಅದರಿಂದ ನಾ ಭಾಳ ತಿಳ್ಕೊಳತನೂ ಭಾಳ ಕಲಿಯತನೂ ಅನಿಸ್ತೈತ್ರಿ. ಮತ್ತು ಬೇರೆ ಕಡೆ ಮೂಡ್ಬಿದ್ರಿ ಆವಾಸು ಅದು ಇದು ಹೋಗ್ತಾರ್ರಿ. ನನಗೆ ಯಾಕೋ ಅಲ್ಲಿ ಹೋಗ್ಬೇಕಂತ ಅನಿಸಿಲ್ರಿ. ಇದ್ದೂರಾಗ ಕಲಿತು ನಮ್ಮ ಕಾಲೇಜ್ ಹೆಸರು ತರಬೇಕು, ನಮ್ಮೂರ ಹೆಸರು ತರಬೇಕು ಅಂಥೇಳಿ ನಾನು ಇಲ್ಲೇ ಹಚ್ಚೇನ್ರಿ. ನನ್ನ ಫ್ರೆಂಡ್ಸ್ ಒಬ್ಬರು ಯಾರೂ ಇಲ್ಲಿ ಹಚ್ಚಿಲ್ರಿ. ಎಲ್ಲರೂ ಮೂಡ್ಬಿದ್ರಿ ಧಾರವಾಡ, ಬೆಂಗಳೂರ ಅಲ್ಲಿ ಇಲ್ಲಿ ಹಚ್ತಾರೆ. ಖರೆ ನಮ್ಮೂರಾಗೆ ಇಂಥ ಕಾಲೇಜ್ ಇದ್ದು ನಾವು ಬೆಳೆಸ್ಲಿಲ್ಲ ಅಂದ್ರೆ ಅದು ನಮ್ಮೂರಿಗೆ ಹೆಮ್ಮೆನೂ ತರಂಗಿಲ್ಲ ರೀ. ಮತ್ತು ಡಬಲ್ ಸ್ಟಿಚಿಂಗ್ ರೀ, ಅದು ಭಾಳ ಹೆಲ್ಪ್ಫುಲ್ ಆಕೈತ್ರಿ. ನಾವು ಒಂದ್ಸಲ ತಿಳಿಲ್ಲ ಅಂದ್ರೆ ಮತ್ತೊಂದು ಸಲ ಕೇಳ್ಬೋದ್ರಿ. ಎಲ್ಲ ಎಟ್ ಎ ಟೈಮ್ ಹೋಗ್ತಿರ್ತಾರೆ ರೀ. ಮತ್ತು ಒಬ್ರು ಫುಲ್ಲು ಎಲ್ಲ ಇಂಗ್ಲೀಷ್ ಒಳಗೂ ಹೇಳ್ಕೊತ ಹೋಗ್ತಾರೆ, ಮತ್ತು ಕನ್ನಡ ಒಳಗೂ ಹೇಳ್ಕೊತ ಹೋಗ್ತಾರೆ ರೀ. ಮತ್ತು ಒಂದ್ಸಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಮತ್ತೊಂದು ಸಲ ರಿವಿಷನ್ ಮಾಡ್ತಾರೆ ರೀ. ರಿವಿಷನ್ ಮಾಡುವಾಗ ಒಬ್ಬರು ಸರ್ ಪೂರ್ತಿ ಥಿಯರಿ ಕಂಪ್ಲೀಟ್ ಮಾಡ್ತಾರೆ, ಒಬ್ಬರು CET ನೀಟ್ ಹೇಳ್ಕೊಂತ ಹೋಗ್ತಾರೆ ರೀ. ಇದು ಭಾಳ ಹೆಲ್ಪ್ಫುಲ್ ಆಕೈತೆ ರೀ. ನಮ್ಮಂಥವ್ರಿಗೆ ಅಷ್ಟೇ ಅಲ್ರಿ, ಎಲ್ಲ ಎಷ್ಟೇ ದೊಡ್ಡದಾನಂದ್ರೂ ಅವನಿಗೂ ನಾ ಕಲಿಬೇಕು ಅನ್ನೋದೆಲ್ಲ ಉತ್ಸಾಹ ಬರ್ತೈತೆ ರೀ. ಇಷ್ಟೇ. ಇಂಗ್ಲೀಷ್ ಕ್ಲಾಸ್ ತೋರಿಸ್ತೀನಿ ಬರ್ರಿ. ಸೆಕೆಂಡ್ ಇಯರ್ A ಕ್ಲಾಸ್ ರೀ ಸರ್ ಇದು. ಸೆಕೆಂಡ್ ಇಯರ್ A ಕ್ಲಾಸ್? ಹಾಂ ಸರ್. ಅಶೋಕ್ ಮಾಳ್ಗೆ ಸರ್ ಅಂತ ಹೇಳ್ರಿ. ಸಬ್ಜೆಕ್ಟ್ ಯಾವ ಸರ್ ನಿಮ್ದೀಗ? ಸರ್ ನನ್ನ ಸಬ್ಜೆಕ್ಟ್ ಇಂಗ್ಲೀಷ್ ಸರ್. ಎಷ್ಟು ವರ್ಷ ಸರ್ ಸ್ಕೂಲ್? ಸರ್ 5 ವರ್ಷ ಆಯ್ತು ಸರ್ ಈ ಕಾಲೇಜ್ ಬಂದು. ಹಾಂ ಸರ್. ಹುಡುಗರು ಹೆಂಗಾರ ಸರ್? ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಇಲ್ಲಿರೋ ಹುಡುಗರಿಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಆಮೇಲೆ ಈ ಒಂದು ಗ್ರಾಮೀಣ ಪ್ರಾಂತದಲ್ಲಿ ಇಂಗ್ಲಿಷ್ ಅಲ್ಲಿ ಬಹಳ ಟಫ್ ಸಬ್ಜೆಕ್ಟ್ ಅಂತ ಅಂತಾರೆ, ಆದ್ರೆ ಈ ಹುಡುಗರಿಗೆ ಅರ್ಥ ಆಗೋ ರೀತಿ ಹೇಳ್ತೀವಿ. ಆಮೇಲೆ ಅವ್ರಿಗೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗೋ ಒಂದು ರೀತಿಯಲ್ಲಿ ಅವ್ರ ಲೆವೆಲ್ ಹೋಗಿ ನಾವು ಟೀಚ್ ಮಾಡ್ತೀವಿ ಸರ್. ಹಾ ಸರ್. ನಿಮ್ಮ ಹೆಸರು ಏನ್ರಿ? ಐಶ್ವರ್ಯ ಹೊನವಾಡಿ. ಐಶ್ವರ್ಯ ಹೊನವಾಡಿ. ಯಾವ ಹೋಗ್ರಿ? ನಾವು ಪರಮಾನಂದವಾಡಿ. ಪರಮಾನಂದವಾಡಿ ಅವರು. ಇಲ್ಲೇ ಇರ್ತೀರಿ? ಹಾಂ, ಇದಕ್ಕೆ. ಏನು ಅನಿಸ್ತದ್ರಿ ಈ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ? ನಾವು ರೀ ಇಂಗ್ಲೀಷ್ ಟಫ್ ಅಂತ ಅನ್ಕೊಂಡಿದ್ವಿ ರೀ, ಆದರೆ ಸರ್ ಸರಳವಾಗಿ ಹೇಳ್ಕೊಡ್ತಾರೆ. ಎಲ್ಲ ಇಂಗ್ಲೀಷ್ ಗ್ರಾಮರ್ ಎಲ್ಲ ಹೇಳ್ಕೊಡ್ತಾರೆ. ನಮಗೆ ಇಂಗ್ಲೀಷ್ ತುಂಬ ಸುಲಭವಾಗಿತ್ತು ರೀ ಇಲ್ಲಿ ಕಾಲೇಜ್ಗೆ ಬರಂಗ್ಲೇ ರೀ. ಇಂಗ್ಲೀಷ್ ಸರಳ ಆಗೈತೇನ್ರಿ? ಹಾಂ ರೀ. ಟೀಚಿಂಗ್ ಸ್ಟಾಫ್ ಎಲ್ಲ ಓಕೆ ಐತ್ರಿ? ಹಾಂ ರೀ. ಫಸ್ಟ್ ಇಯರ್ B ಕ್ಲಾಸ್ ಸರ್. ಇಲ್ಲಿ ನೀಟ್ ಕ್ಲಾಸ್ ನಡೆಯುತ್ತೆ ಸರ್, ಕೆಮಿಸ್ಟ್ರಿ ರೀ. ಬರ್ರಿ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? HM ಬುರ್ಲೆಟ್ ಅಂತ ಸರ್, ಕೆಮಿಸ್ಟ್ರಿ ಫ್ಯಾಕಲ್ಟಿ ರೀ. ಇಲ್ಲಿ ನಮ್ಮ ಹುಡುಗರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರೀ ನಾವು ನೀಟ್ ಕರ್ನಾಟಕ CET ಕೋಚಿಂಗ್ ಕೊಡತ್ತದ ರೀ. ಸರ್ 8 ವರ್ಷ ಆಯ್ತು ಸರ್? 10 years ಆಯ್ತು ಸರ್ ವರ್ಕ್. ಹೌದಲ್ರಿ? ಹಾಂ ಸರ್. ಭಾಳ ಒಳ್ಳೆ ಸರ್. ಈ ಹುಡುಗರು ಹೆಂಗೆ ಅನಿಸ್ತದೆ ಸರ್? ಸರ್ ಹುಡುಗರು ಚಲೋ ಇದಾರೆ ಸರ್. ಕಂಪ್ಲೀಟ್ ದೇ ಆರ್ ಇಂಟ್ರೆಸ್ಟೆಡ್ ಸರ್. ಸರ್ ನಾವು ಹೆಂಗ್ ಮಾಡ್ತೀವಿ, ಫಸ್ಟ್ ಇವ್ರಿಗೆ ಏನದಾರಲ್ಲ ಥಿಯರಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಸರ್. ನಾವು MTG ಬುಕ್ ರೆಫರ್ ಮಾಡತ್ತದ್ರಿ. ಮತ್ತೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಸರ್ ಅವ್ರಿಗೆ.
ಹಾಂ ವೀಕ್ಲಿ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ರೀ. ಅದು 45 ಕ್ವಶನ್ಸ್ ಬರ್ತಾವೆ ಸರ್ ಕೆಮಿಸ್ಟ್ರಿಗೆ. ಟೋಟಲ್ 50 ಇರ್ತಾವೆ. 45 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೇಕ್ರಿ ಅವ್ರ ನೀಟ್ಗೆ ರೀ. ಆ CET-ದಂತೂ 60 ಇರ್ತಾವೆ ಸರ್ ಕ್ವಶನ್ಸ್, ಅವು ಅಟೆಂಪ್ಟ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಚಲೋ ಅದ ಸರ್, ಚಲೋ ಅದ ಸರ್. ಹಾಂ ಓಕೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಹಾಂ ಚಲೋ ಅದ ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಬಯಾಲಜಿ ಕ್ಲಾಸ್ ನಡೆದ ಡೋರ್ ಕ್ಲೀನ್ ಮಾಡೋದು ಬರ್ಸಿ. ಇಷ್ಟು ಇದಾಗಿದೆ. ಕ್ಲೀನ್ ಮಾಡು ಫಸ್ಟ್, ಆ ಕಡೆ ಕ್ಲೀನ್ ಮಾಡಿ. ಫಸ್ಟ್ ಇಯರ್ ಎ ಕ್ಲಾಸ್. ಎಷ್ಟು ಮಂದಿ ಇರ್ತಾರೆ ಹುಡುಗರು? ಇವ್ರು 70 ವರ್ಷ ಮೇಡಮ್ ರೀ, ಬಯಾಲಜಿ ಟೀಚಿಂಗ್ ಮಾಡ್ತಾರೆ. ಹೌದಾ? ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಅರ್ಪಿತಾ ಅಂತ ಹೇಳಿ. ಫ್ರಮ್ ಬೆಂಗಳೂರಿಂದ ಬಂದಿರೋದು. ಎಷ್ಟು ವರ್ಷ ಆಯ್ತು? ಇಲ್ಲಿಗೆ ಬಂದು ನಾನು ಇದು 2ನೇ ವರ್ಷ. ಟೋಟಲ್ ಎಕ್ಸ್ಪೀರಿಯನ್ಸ್ ಬಂದು 7 ವರ್ಷ. ಯಾವ ಸಬ್ಜೆಕ್ಟ್? ನಾನು ಮಾಡೋದು ಜೀವಶಾಸ್ತ್ರ, ಬಯಾಲಜಿ. ಜೀವಶಾಸ್ತ್ರ. ಹೆಂಗ್ ಅನಿಸ್ತದೆ ಹುಡುಗರದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಗ್ರಾಸ್ಪಿಂಗ್ ಪವರ್ ಎಲ್ಲ ಚೆನ್ನಾಗಿದೆ. ಅವ್ರು ಹೇಳಿದ ಅರ್ಥ ಮಾಡ್ಕೊಂಡು ವರ್ಕ್ ಮಾಡ್ತಿದ್ದಾರೆ. ಭಾಷೆ ಯಾವುದೇ ತರ ಇಲ್ಲಿ ಡಿಫ್ರೆನ್ಸ್ ಆಗಲ್ಲ. ಕಲ್ತಿರೋ ಭಾಷೆ ಮತ್ತೆ ನಾವು ಏನೋ ಯೂಸ್ ಮಾಡೋ ಭಾಷೆನ ಅವ್ರಿಗೆ ಅರ್ಥ ಆಗುತ್ತೆ, ಏನ್ ತೊಂದರೆ ಏನಿಲ್ಲ. ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಮಕ್ಳು ಕೂಡ. ಹೌದು ಹೌದು, ಅರ್ಥ ಆಗ್ತಿದೆ. ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ ಸೆಕೆಂಡ್ ಇಯರ್ ಸಿ ಕ್ಲಾಸ್. ಹೌ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಅಂತ ಫಸ್ಟ್ ಇಯರ್ ಸೇಮ್ ಮಾಡ್ಬೋದು. ಫಸ್ಟ್ ಇಯರ್ ಸಿ ಕ್ಲಾಸ್ ರೀ. ಬಯಾಲಜಿ ಕ್ಲಾಸ್ ನಡೆದತ್ರಿ, ಸ್ಮಾರ್ಟ್ ಕ್ಲಾಸ್ ರೀ. ನಮಸ್ತೆ ಸರ್, ಮುರುಗೇಶ್ ಬಿಸ್ನಾಳ್ ಅಂತ. ಸೊ ಐ ಆಮ್ ಗೋಯಿಂಗ್ ಟು ಡೀಲ್ ಹಿಯರ್ ಬಯಾಲಜಿ. ಸೊ ಹಾಂ ಸರ್, ಬಯಾಲಜಿ ಹೇಳ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಸುಮಾರು 4 ವರ್ಷದಿಂದ ಮಾಡ್ತೀನಿ ಸರ್. ಟೀಚಿಂಗ್ 15 ಇಯರ್ಸ್ ಸರ್ ಬಯಾಲಜಿಯಲ್ಲಿ. ಹಾಂ, ಫಸ್ಟ್ ಇಯರ್ ಕ್ಲಾಸ್ ಅದ ಸರ್ ಇವಾಗ. ಸ್ಮಾರ್ಟ್ ಬೋರ್ಡ್ ನಮ್ಮದು, ಆಂಡ್ರಾಯ್ಡ್ ಎಲ್ಲ ಅದ ಸರ್ ಇದರಲ್ಲಿ. ನಮ್ಮ ಕೈಗೆ ಯಾವ ರೀತಿ ಮೊಬೈಲ್ ಅದಲ್ಲ ಅದೇ ರೀತಿ ಇದು ವರ್ಕ್ ಆಗುತ್ತೆ ಸರ್ ಅದು. ಸೊ ಇವನ್ PC-ನೂ ಹೌದು, ಈ ಕಡೆ ಸ್ಮಾರ್ಟ್ ಬೋರ್ಡ್ ಹೌದು, ಮತ್ತೆ ಆಂಡ್ರಾಯ್ಡ್ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಸೊ skeleton system, actually we are discussing now skeleton system. ಇದರಿಂದ ಏನೇನ ಯೂಸ್ ಆಗ್ತದೆ ಸರ್? ನಾವು 3D ಡಯಾಗ್ರಾಮ್ಸ್ ಅನ್ನು ತೋರಿಸ್ಬೋದು ಇವಾಗ. ನಾವು ಆಕ್ಚುಲಿ ಈಗ ಸ್ಕೆಲ್ಟನ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಐ ಹ್ಯಾವ್ ಶೋನ್ ಒನ್ ಸಿಂಪಲ್ ವಿಡಿಯೋ ಹಿಯರ್. ಬೈ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇನ್ ಕ್ಲಿಯರ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ವೈಲ್ ಯೂಸಿಂಗ್ ಎಸ್ಪೆಷಲಿ ಬಯಾಲಜಿ, ಸೊ ಇಟ್ಸ್ ವೆರಿ ಗುಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ದ ಸ್ಟೂಡೆಂಟ್ಸ್. ಅರ್ಥ ಮಾಡಿಸ್ಲಿಕ್ಕೆ ಬಹಳಷ್ಟು ಅನುಕೂಲವಾದಂಥ ಒಂದು ವ್ಯವಸ್ಥೆ ಅದು. ಈಗ ತಾನೇ ಅಬ್ಸರ್ವ್ ಮಾಡಿದ್ರೆ ನೀವು ಇಂಟ್ರಾಕ್ಟ್ ಮಾಡ್ಬೋದು, ಮಕ್ಕಳನ್ನ ಕೇಳ್ಬೋದು. ಶಿಲ್ಪಾ ಸೂರ್ಯವಂಶಿ. ಸೂರ್ಯವಂಶಿ. ಹಾಂ ಇದವ್ರಿ. ಮೊದಲು ಗ್ರೀನ್ ಬೋರ್ಡ್ನಲ್ಲಿ ಟೀಚ್ ಮಾಡಕ್ ಮುಂದೆ ನಾವು ಕೆಲವೊಂದು ಇಮೇಜಸ್ ಆಗಲಿ ಅದನ್ನ ಕಲ್ಪನೆ ಮಾಡ್ಕೊಳಕ್ ಆಗ್ತಿರ್ಕಿಲ್ಲ ಇದ್ರಿ. ಆದ್ರಿಂದ ನಾವು ಇದೇ ಪಾರ್ಟ್ ಇದು ಹಿಂಗೆ ಇರ್ತೈತಿ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಿರ್ಕಿಲ್ಲ ಇದ್ರಿ. ಈಗ ಸ್ಮಾರ್ಟ್ ಕ್ಲಾಸ್ ಅದರ ಅಂತ ಅದ್ರೊಳಗೆ 3D ವಿಡಿಯೋಸ್ ಆಗಲಿ ಇಮೇಜಸ್ ಆಗಲಿ ಅದ್ರ ಮುಖಾಂತರ ನಾವು ಕಲಿಯುವಂತೆ ನಮ್ಗೆ ಇದು ಹಿಂಗೆ ಇರ್ತೈತಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬಿಡ್ತೈತ್ರಿ. ಆದ್ರಿಂದ ನಾವು ಬೇಗನೆ ನೆನ್ಪಿಟ್ಕೊಳ್ಬೋದು, ಮತ್ತೆ ಓದಾಕಾಗ್ಲಿ ಭಾಳ ಈಸಿ ಅನಿಸ್ತದ್ರಿ. ಮತ್ತು ಅದರಿಂದ ನಮ್ಗೆ ಎಲ್ಲರಿಗೂ ಈಗ ಕ್ಲಿಯರ್ ಆಗಿ ತಿಳಿಯೋದ್ರಿ. ನಾವು ಗ್ರೀನ್ ಬೋರ್ಡ್ ಮೇಲೆ ಕಲಿಯೋದ್ಕಿಂತ ಜಾಸ್ತಿ ಸ್ಮಾರ್ಟ್ ಕ್ಲಾಸ್ ಮೇಲೆ ಕಲಿಯಂತೆ ನಮ್ಗೆ ಫುಲ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದ್ರಿ. ಇದರಿಂದ ನಮ್ಗೆ ಭಾಳ ಯೂಸ್ಫುಲ್ ಐತ್ರಿ. ಹಾಂ ಚಲೋ ಆಗೈತ್ರಿ.
ಸರ್ ಚಲೋ ಕಲಿಸ್ತಾರ್ರಿ. ಇವನ್ ಡಬಲ್ ಸ್ಟಾಪ್ಸ್ ಅದಾರಿ, ಹಿಂಗಾಗಿ ನಾವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದ್ರಿ. ಅಂದ್ರೆ ಒಬ್ರು ಕಾಂಪಿಟೇಟಿವ್ ಸ್ಟಾಪ್ ರೀ, ಇನ್ನೊಂದು ತೇರಿ ಸ್ಟಾಪ್ ಅಂತ ಹೇಳ್ರಿ. ಅದ್ರ ಮುಖಾಂತರ ನಾವು ತೇರಿ ಮೇಲೂ ಫೋಕಸ್ ಮಾಡ್ಬೋದ್ರಿ, ಈ ಕಡೆ ಕಾಂಪಿಟೇಟಿವ್ ಮೇಲೆ ಫೋಕಸ್ ಮಾಡ್ಬೋದ್ರಿ. ಹಿಂಗಾಗಿ ಇಬ್ರು ಯಾವ್ದು ನೀಟ CET ಆಗ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾರ್ರಿ. ತೇರಿ ಮೇಲೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೇಳ್ತಾರ್ರಿ, ನಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರ್ರಿ, ಎಕ್ಸಾಮ್ಸ್ ಇರ್ತಾರ್ರಿ. ಇದ್ರ ಮುಖಾಂತರ ನಮ್ಗೆ ಭಾಳ ಯೂಸ್ಫುಲ್ ಆಗಿದ್ರಿ. ಕಲಿಯಾಕ ಒಂಥರ ಭಾಳ ಖುಷಿ ಅನಿಸ್ತದ್ರಿ. Sir, you can observe here one clip of heart. So only by 2D diagrams we can't explain very clearly. So by this we can understand the 3D diagrams and with video actual functioning mechanism. So you can observe the functioning mechanism of heart, how exactly it will contract and relax. So you can observe here. The functioning mechanism of all the organ systems we can explain very easily here. So and students can also get understand easily. It's a very better invention of for a educational system. Thank you, sir. ಸರ್ ಇದು ಫಿಸಿಕ್ಸ್ ಲ್ಯಾಬ್ ರೀ. ಇವರು ಫಿಸಿಕ್ಸ್ ಲ್ಯಾಬ್ ನಡೆಸೋರು ಸರ್ ಮೇಡಮ್ ಲಾರ್ ಇಲ್ರಿ, ಸ್ನೇಹ ಉಪಾಧ್ಯಾಯ ಅಂತ ಹೇಳ್ರಿ. ನಮಸ್ಕಾರ ಸರ್. ಹಾಂ ಇದೆ ಸರ್ ಫಿಸಿಕ್ಸ್ ಲ್ಯಾಬ್ರೇಟ್ರಿ. ಫಸ್ಟ್ ಇಯರು ಸೆಕೆಂಡ್ ಇಯರ್ದು 2 ಇಲ್ಲಿ ಲ್ಯಾಬ್ ತಗೋತೀವಿ. ಇದಾವ್ರಿ ಸೆಕೆಂಡ್ PUC ಇದು. ಸೊ ಇದು ಇನ್ಸ್ಟ್ರೂಮೆಂಟ್ ನಾವು ಎಕ್ಸ್ಪೆರಿಮೆಂಟ್ಗೆ ಏನೇನು ಬೇಕಲ್ರಿ ಅದೆಲ್ಲ ಆಲ್ರೆಡಿ ಕನೆಕ್ಷನ್ಸ್ ಮಾಡಿ ಇಟ್ಟಿದ್ದೇವೆ ಇಲ್ಲಿ. ಸರ್ ಇದು ಬಯಾಲಜಿ ಲ್ಯಾಬ್ ರೀ, ಬಯಾಲಜಿ ಮೇಡಮ್ ದಾರ್ ರೀ. ಪ್ರತಿಭಾ ಚೌಗ್ಲರ್. ಹಾಂ ಪ್ರಾಪರ್ ಹಾರಗಿರಿ ಸರ್. 3 years ರೀ ಸರ್. ಹಾಂ ಸರ್. ಬಯಾಲಜಿ ಲ್ಯಾಬ್ ರೀ ಸರ್. ಜಸ್ಟ್ ಮೈಕ್ರೋಸ್ಕೋಪ್ಸ್, ಸರ್. Laboratory. Compound microscopes. Just it is stage microscopes. Just ಸಜ್ಜಿತವಾದಂಥ ಲ್ಯಾಬ್ರೇಟರಿ ಐತಿ. ಬಯಾಲಜಿ ಪ್ರಾಕ್ಟಿಕಲ್ಸ್ ಜಸ್ಟ್ ಎಲ್ಲ ಸ್ಪೆಸಿಮೆನ್ಸ್ ಇದಾವೆ. ಮತ್ತೆ ನೆಕ್ಸ್ಟ್ ಮೈಕ್ರೋಸ್ಕೋಪ್ಸ್ ಎಲ್ಲ ನೀಟಾಗಿ ಇದಾವೆ. ಓಕೆ ಸರ್ ಇದು ಕೆಮಿಸ್ಟ್ರಿ ಲ್ಯಾಬ್ ಸರ್. ಬರ್ರಿ ಸರ್. ಅಜಯ್ ಕುಮಾರ್ ಬಸವರಾಜ್ ಮಟ್ಪೇಟೆ ಅಂತ. ಇಲ್ಲ ಸರ್, ನಾನು ಸಂಗೀತ ಸರ್. ಇಲ್ಲಿ ಮಾಡಿ 1 ವರ್ಷ ಆಯಿತು. ಟೋಟಲ್ 6 ವರ್ಷ ಸರ್ವಿಸ್. ಹಾಂ ಸರ್. ಇದು ಕೆಮಿಸ್ಟ್ರಿ ಲ್ಯಾಬ್ ಇದೆ. ಇದು ಸೊಲ್ಯೂಷನ್ ಸರ್. ನಮಗೆ ಎಲ್ಲ ಕೂಡ ಪ್ರತಿಯೊಂದು ಇದು ಸರ್ ಇದು ಬೇಳ್ತಿದೆ. ಇದು ನಾವು ಟ್ರೆಡಿಷನಲ್ ಮಾಡ್ತಾ ಅವ್ರಿಗೆಲ್ಲ ಹೇಗೆ ಬರಬೇಕು ಏನು ಒಂದು ರೀಡಿಂಗ್ ಒಂದು ಇಲ್ಲ ಕಂಪ್ಲೀಟ್ ಆಗಿ ನಾವೇನಾದ್ರು ತೋರಿಸಿ ಅವ್ರ ಪ್ರತಿಷ್ಠೆಯನ್ನು ಕರೆಕ್ಟಾಗಿ ಮಾಡಿ ತೋರಿಸ್ತೀವಿ. ಸೊ ಅದಕ್ಕಾಗಿ ಅವ್ರು ಕುರಿತು ಒಂದು ಮಂಡಟ್ ಆಗುವಾಗೆ ನಾವು ಇದು ಮಾಡ್ತೀವಿ ಸರ್. ಅವ್ರು ತೋರಿಸ್ತೀವಿ ಸರ್. ಎಲ್ಲ ಪ್ರಾಕ್ಟಿಕಲ್ ಸರ್. ಇದು ಮೇಡತ್ ಸೊಲ್ಯೂಷನ್ಸ್ ಇದೆ. ನಮ್ಗೆ ಏನಾದ್ರು ಒಂದು ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಸರ್ ಅಲ್ಲಿ ಸ್ವಲ್ಪ ಇದೆ ನಮ್ಮದು, ಅಲ್ಲಿ ಹಾಸ್ಟೆಲ್ಗೂ ತಗೋತೀವಿ. ನಮಸ್ಕಾರ ಸರ್. ಸರ್ ಏನು ಸರ್ ತಮ್ಮ ಪರಿಚಯ? ನನ್ನ ಹೆಸರು ರಾಮಣ್ಣ ಮಾದೇವ್ ಬಸ್ತಿ ಅಂತ, ಹಾವೇರಿ ತಾಲೂಕು ರಾಯಬಾಗ್, ಬೆಳಗಾವಿ ಜಿಲ್ಲೆ. ಆಮೇಲೆ ನಿಮ್ಮ ಶಿಕ್ಷಣ ಏನಾಗಿದೆ ಸರ್? ನಾವು ಶಿಕ್ಷಣ M.Com ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ M.Com ಪದವಿಯನ್ನು ಪಡೆದಿರ್ತೇವೆ. ಹೌದಲ್ರಿ? ಉನ್ನತ ಶಿಕ್ಷಣ ಸೇವೆಯನ್ನು ಇಲ್ಲಿ ಹಾವೇರಿಯ ಸರ್ಕಾರಿ ಕನ್ನಡ ಗಂಡ ಮಕ್ಕಳ ಶಾಲೆಯಲ್ಲಿ ಮುಗಿಸಿ ಹೈಸ್ಕೂಲ್ ಅನ್ನು ಹಾವೇರಿಯ ಹೈಸ್ಕೂಲ್ನಲ್ಲಿ ಮುಗಿಸಿ ಆಮೇಲೆ SSLC ಮುಗಿದ ಕೂಡಲೇ ರಾಯಬಾಗದ PUC ಅನ್ನು ಮುಗಿಸಿ ಆಮೇಲೆ B.Com ಅನ್ನು ಧಾರವಾಡದ ಮಕ್ಕಳಿಗೆ ಕಾಲೇಜಲ್ಲಿ ಮುಗಿಸಿದ್ದೇನೆ. ಆಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗಿ M.Com ಪದವಿಯನ್ನು
ಪಡೆದುಕೊಂಡು 83ರಲ್ಲಿ MCOM ಅನ್ನು ಮುಗಿಸಿದೆ. ನಾನು MCOM ಮುಗಿಸ್ಕೊಂಡು ಬಂದು ಸ್ಥಳೀಯ ಒಂದು ಜೂನಿಯರ್ ಕಾಲೇಜಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದೆ. ಆಗಲೇ ಈ ಸ್ಥಳೀಯ ಗ್ರಾಮೀಣ ಭಾಗದಲ್ಲಿರುವಂಥ ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಯನ್ನು ನೋಡಿ ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ಯಾಕೆ ಪ್ರಾರಂಭ ಮಾಡಬಾರ್ದು? ಗ್ರಾಮೀಣ ಭಾಗದಲ್ಲಿ ಇಲ್ಲದಂಥ ಒಂದು ಶಿಕ್ಷಣ ಸಂಸ್ಥೆ, ಇಲ್ಲಿ ಇಲ್ಲದಂತ ಅಂದ್ರೆ PUC, BA, BCom, BSc ಎಲ್ಲ ಇದ್ದು ಆಗ CPET ಅನ್ನೋದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿಯಲ್ಲಿ ಮಾತ್ರ ಇತ್ತು. ಬೆಳಗಾವಿ ಬಿಟ್ಟು ಬೇರೆ ಎಲ್ಲಿಯೂ ಇರಲಿಲ್ಲ. ಬಾಗಲಕೋಟೆ ಇರಲಿಲ್ಲ, ಬಿಜಾಪುರದಲ್ಲಿ ಇರಲಿಲ್ಲ, ಬೆಳಗಾವಿಯಲ್ಲಿ ಒಂದಿತ್ತು. ಅದಕ್ಕಾಗಿ ನಾವು CPET ತಂದ್ರೆ ಈ ವಿದ್ಯಾರ್ಥಿಗಳು, ಸ್ಪೋರ್ಟ್ಸ್ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಲಿಕ್ಕೆ ಒಂದು ಅವಕಾಶ ಸಿಗುತ್ತಿತ್ತು. ಅದಕ್ಕಾಗಿ CPET ಪ್ರಾರಂಭ ಮಾಡಿದರೆ ನಮ್ಮ ಹಳ್ಳಿಯ ಭಾಗದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ CPET ಮುಗಿಸಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ನಾನು CPET ಪ್ರಾರಂಭಿಸಬೇಕಂತ ವಿಚಾರ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. 91ರಲ್ಲಿ CPET ಅನ್ನುವಂಥ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿದೆ. CPET ಚಾಲೂ ಮಾಡಿದ್ರಿ? CPET ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ. ಅದರ ಉದ್ದೇಶ ಏಕೆಂದರೆ ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಸ್ಫೂರ್ತಿಗಾಗಿ ಯಾವುದೇ ಶಿಕ್ಷಣವನ್ನು ಕೊಡುವಂಥ ಸವಲತ್ತುಗಳು ಇರಲಿಲ್ಲ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇರುವುದರಿಂದ ಕ್ರೀಡೆಯಲ್ಲಿ ಆಸಕ್ತಿ ಇದ್ದವರು ಈ CPET ಮುಗಿಸಿದರೆ ಪ್ರಾಥಮಿಕ ಶಾಲೆಯಲ್ಲಿ ಈ ಫಿಸಿಕಲ್ ಎಜುಕೇಶನ್ ಶಾರೀರಿಕ ಶಿಕ್ಷಕರಾಗಲಿಕ್ಕೆ ಅನುಕೂಲ ಇತ್ತು. ಅದರಿಂದ ಅನುಕೂಲ ಆಗ್ತದೆ ಗ್ರಾಮೀಣ ಭಾಗ ಅಂತೇಳಿ ಉದ್ದೇಶದಿಂದ CPET ಅನ್ನು ಪ್ರಾರಂಭ ಮಾಡಿದೆ. ಸರ್, ಈ CPET ತರಬೇತಿ ಕಾಲೇಜ್ ಅಲ್ಲ ಸರ್ ಅದು? ಅದನ್ನ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ ಅದಕ್ಕೆ ಸ್ಟೂಡೆಂಟ್ಸ್ಗಳದು ಬರೋದು ಇರೋದು ನೀವೆಲ್ಲ ಕಡೆ ಅಡ್ಡಾಡ ಪ್ರಚಾರದ ಮಾಡಿದ್ರೇನ್ರಿ ಅದನ್ನೆಲ್ಲ? ನಾನು CPET 91ರಲ್ಲಿ ಪ್ರಾರಂಭ ಮಾಡಿದಾಗ ಸರ್ ಈ SSLC ವಿದ್ಯಾರ್ಥಿಗಳು, ಅದು ಬಡ ವಿದ್ಯಾರ್ಥಿಗಳು, ದೂರದ ಊರಿಗೆ ಹೋಗಿ ಶಾಲೆಯನ್ನು ತಮ್ಮ ಹೆಚ್ಚಿನ ಶಿಕ್ಷಣ ಕಲಿಯಲಿಕ್ಕೆ ಆಗದವರು ಅಂತ ವಿದ್ಯಾರ್ಥಿಗಳನ್ನ ಕೂಡಿಕೊಂಡು CPET 41 ಇಂಟರ್ ಕೆಪಾಸಿಟಿ ಇತ್ತು. 40 ವಿದ್ಯಾರ್ಥಿಗಳನ್ನು ಮಾತ್ರ ತೆಗೆದುಕೊಳ್ಳಕ್ಕೆ ನಮಗೆ ಅವಕಾಶ ಸರ್ಕಾರ ಕೊಟ್ಟಿತ್ತು. ಅದಕ್ಕಾಗಿ ಈ ಗ್ರಾಮೀಣ ಭಾಗದಲ್ಲಿ ಈ ಎಲ್ಲ ಈ ಸ್ಪೋರ್ಟ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದು ಹೆಚ್ಚಿಗೆ ಅವರು ಓದಲಿಕ್ಕೆ ಆಗದೆ, ಮುಂದೆ ಹೋಗಿ ಓದಲಿಕ್ಕೆ ಆಗದೆ ಇದ್ದವರನ್ನ ಇಲ್ಲಿ ಕೂಡಿಸ್ಕೊಂಡು CPET ಅನ್ನ 91ರಲ್ಲಿ ಪ್ರಾರಂಭ ಮಾಡಿದೆ. ಅದನ್ನ ಬಡಬಡ ಸುಮಾರು ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ CPET ಮುಗಿಸಿದವರಿಗೆ ಮುಂದೆ ಒಂದು ದೊಡ್ಡ ಅವಕಾಶವೇ ಸಿಕ್ಕಿತು. ಪ್ರತಿ ವರ್ಷ 40ರಂತೆ ಒಂದು 60 ವರ್ಷ ಆದಾಗ ನಮಗೆ ಆಗ ಆಗಿನ ಸರ್ಕಾರದ ಗೋವಿಂದೇಗೌಡ ಅನ್ನುವಂಥ ಶಿಕ್ಷಣ ಮಂತ್ರಿ ಒಮ್ಮೆಲೆ 1 ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ತುಂಬಿಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ತುಂಬಿದಾಗ 10,000 ವಿದ್ಯಾರ್ಥಿಗಳಿಗೆ ಈ CPET ಅಂದ್ರೆ ಫಿಸಿಕಲ್ ಎಜುಕೇಶನ್ ಮುಗಿಸಿದವರಿಗೆ ಅವಕಾಶ ಸಿಕ್ತು. ಆಗ ನನ್ನ ಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು 400 ವಿದ್ಯಾರ್ಥಿಗಳು ಒಮ್ಮೆಲೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಈ 400 ಜನ ಒಮ್ಮೆಲೆ ಶಿಕ್ಷಕರ ಅಪಾಯಿಂಟ್ಮೆಂಟ್ ಆದ ಕೂಡಲೇ ನಿಮಗೆ ಬಹಳ ಖುಷಿ ಆಗಿರ್ಬೇಕು ಸರ್? ನಮಗೆ ಅತಿ ಆನಂದ ಆಯ್ತು. ಯಾಕಂದ್ರೆ ಅವರು ಯಾವುದೇ ಬೇರೆ ಊರಿಗೆ ಹೋಗಿ ಶಿಕ್ಷಣ ಕಲಿತವರು ಆಸಕ್ತಿ ಇಲ್ಲ, ಪಾಪ ಅತಿ ಬಡ ವಿದ್ಯಾರ್ಥಿಗಳು, ಅಂತವರ ಬಾಳಿಗೆ ಒಂದು ಅನುಕೂಲ ಆದ್ನಲ್ಲ ಅನ್ನುವಂತ ಒಂದು ಹೆಮ್ಮೆ ನನಗೆ ಆಗಿನ ಕಾಲ. CPET ಅದನ್ನು ಸ್ಟಾರ್ಟ್ ಮಾಡಿ ಅದ್ರ ನಂತರ ಆದ್ಮೇಲೆ CPET ಹಾಗೆ ಪ್ರಾರಂಭ ಆಯಿತು. ಆಮೇಲೆ ಇನ್ನೂ ಒಂದು ಹೈಸ್ಕೂಲು ಕಾಲೇಜಿನಲ್ಲಿ ಆಗುವಂತ ಶಿಕ್ಷಕರಿಗೆ ಅನುಕೂಲ ಆಗಲಿ ಅಂತೇಳಿ BPET ಅನ್ನು 2004ರಲ್ಲಿ ಪ್ರಾರಂಭ ಮಾಡಿದೆ. BPET ಅಂದರೆ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್. ಅಂದ್ರೆ ನಾನು ಯಾವಾಗಲೂ ಸ್ಪೋರ್ಟ್ಸ್ ಮೇಲೆ ಎಂಟು ಆಸಕ್ತಿ ಇರೋದ್ರಿಂದ ಮೊದಲು ಸ್ಪೋರ್ಟ್ಸ್ ಸಂಸ್ಥೆಗಳನ್ನೇ ಪ್ರಾರಂಭ ಮಾಡಿದೆ. BPET ಅಂದ್ರೆ ಫಿಸಿಕಲ್ ಎಜುಕೇಶನ್, ಅದು ಈ ಟೀಚರ್. ಅದು ಇಲ್ಲಿ BPET ಮುಗಿದವರು ಈ ಟೀಚರ್ ಆಗ್ತಿದ್ರು. ಅದಕ್ಕೆ ನಾನು ಯಾಕೆ BPET ಮಾಡಬಾರ್ದು ಅಂತೇಳಿ ಹಾಗೂ BPET ಕಾಲೇಜು ಈ ಹಳ್ಳಿಯಲ್ಲಿ ಯಾವುದೂ ಇರಲಿಲ್ಲ ನಾನು ಪ್ರಾರಂಭ ಮಾಡಿದಾಗ.
ನನ್ನ ಉದ್ದೇಶ ನಮ್ಮ ಊರಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇಲ್ಲದಂತಹ ಶಿಕ್ಷಣವನ್ನೇ ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ಮುಖ್ಯ ಗುರಿ ಇತ್ತು ನಿಮ್ಮದು. ಅದಕ್ಕಾಗಿ BTED ಇರಲಿಲ್ಲ. ಅದಕ್ಕೆ BTED ಮಾಡುವಂತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಮುಗಿಸ್ಕೊಂಡು ಸಾಕಷ್ಟು ವಿದ್ಯಾರ್ಥಿಗಳು ಅವರು ತಮ್ಮ ಟೀಚರ್ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್ಕಾರದಲ್ಲಿ. ಓಹೋ ಅದ ನೀವು ಫಸ್ಟ್ ಆದ್ರಿ ನೀವು ಹಾರುಗೆರೆ ಇಲ್ಲ ಹಾರುಗೆರೆ ಇವು ಕಾಲೇಜ್ PUC ಇದ್ದು ಅಲ್ಲಲ್ಲ ಇವು BPED CPED ಇವು ಹಾರುಗೆರೆ ರಸ್ತೆ ಐತೆ. ನಮ್ಮ ಜಿಲ್ಲಾದಲ್ಲಿ 2ನೇ ನಂಬರ್ ನಮಗೆ ಬೆಳಗಾವ್ ಬಿಟ್ರೆ ನಿಮ್ಗೆ ಬೆಳಗಾವ್ ಜಿಲ್ಲೆ ಬಿಟ್ರೆ ನಿಮ್ಗೆ ನಂಗಾದ್ರೆ ಅಡ್ಡಿಲ್ಲ. ಆಮೇಲೆ ಏನ್ ಮಾಡಿದ್ರಿ? ಆಮೇಲೆ ಹಾಗೆ ಬರ್ತಾ ಇನ್ನೂ ಟೀಚರ್ಸ್ ಬಗ್ಗೆ ಹೇಳ್ಕೊಂಡು B.Ed ಅನ್ನೋ ವಿಚಾರದಲ್ಲಿ B.Ed ಕಲಿಬೇಕಂತ ಹುಡುಗರು ದೂರಿನವರಿಗೆ ಹೋಗಬೇಕಾಗಿತ್ತು. B.Ed ಅಂದ್ರೆ ಡಿಪ್ಲೊಮಾ B.Ed ಮುಗಿಸಿದವರು ಮತ್ತೆ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಆಗ್ತಿದ್ರು, ಅಂದ್ರೆ TCH ಇತ್ತಿದ್ರು. ಆ TCH ಅನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಭಾಗಕ್ಕೆ ಅನುಕೂಲ ಮಾಡ್ಬೇಕಂತ 2007ರಲ್ಲಿ TCH ಅನ್ನ ಪ್ರಾರಂಭ ಮಾಡಿ ಅವಾಗ TCH ಸ್ಟಾರ್ಟ್ ಆದ. 2007ರಲ್ಲಿ TCH ಅನ್ನು ಪ್ರಾರಂಭ ಮಾಡಿದೆ. ಅದನ್ನು ಸಾಕಷ್ಟು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಮುಗಿಸ್ಕೊಂಡು ತಮ್ಮ ಜೀವನವನ್ನು ಪ್ರಾರಂಭ ಮಾಡಿದರು. ಇದಕ್ಕೆ ಮುಂದೆ ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಅಪಾಯಿಂಟ್ಮೆಂಟ್ ಮಾಡುವ ಕಡಿಮೆ ಮಾಡಿದ್ದರಿಂದ TCH ಆಗಲಿ CPED ಆಗಲಿ ಇವರು ಸ್ವಲ್ಪ ಕಮ್ಮಿ ಅದಕ್ಕೆ ಗ್ರಾಮೀಣ ಭಾಗದಲ್ಲಿ ಏನು ಅನುಕೂಲ ಬೇಕಾಗಿದೆ ಅನ್ನುವಂತ ವಿಚಾರ ಮಾಡ್ಕೊತ ನಾನು 2017ರಲ್ಲಿ PUC ಭಾಗದ ವಿಜ್ಞಾನ ಭಾಗವನ್ನು ಪ್ರಾರಂಭ ಮಾಡಿದೆ. ಇಲ್ಲಿ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕಲಿತಂತ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅದರ ಅವಾಗ ಯಾರು ಇರಲಿಲ್ಲ ಇಲ್ಲಿ ವಿಜ್ಞಾನ ವಿಭಾಗವು. ಆದ್ರೆ ರೆಸಿಡೆನ್ಸ್ ಮತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕಲಿತ ಇರಲಿಲ್ಲ ಅನ್ನುವಂತ ಒಂದು ಉದ್ದೇಶದಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೆಲ್ಲ ಮೂಡುಬಿದಿರೆ, ಬೆಂಗಳೂರು, ಮಂಗಳೂರು, ಮೈಸೂರು ಹೋಗ್ತಿದ್ರು. ಅದನ್ನು ತಡೆಗಟ್ಟಬೇಕು, ನಮ್ಮ ಗ್ರಾಮೀಣ ಭಾಗದವರು ನಮ್ಮಲ್ಲೇ ಶಿಕ್ಷಣ ಸಿಗಲಿ ಅನ್ನುವಂಥ ಉದ್ದೇಶದಿಂದ ವಿಜ್ಞಾನದ ಈ ವಿಷಯದಲ್ಲಿ ವಿಜ್ಞಾನ ವಿಭಾಗವನ್ನು ಪ್ರಾರಂಭ ಮಾಡಿದೆ 2017ರಲ್ಲಿ. 2017ರಲ್ಲಿ ಪ್ರಾರಂಭ ನನ್ನ ಮುಖ್ಯ ಉದ್ದೇಶ ಏನು, ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ದೂರದ ಊರಿಗೆ ವಿಜ್ಞಾನದ ಬಗ್ಗೆ ಕಲೀಲಿಕ್ಕೆ ದೂರ ಹೋಗಬಾರ್ದು. ಆರ್ಟ್ಸು ಕಾಮರ್ಸು ಎಲ್ಲ ಇದ್ದು ಇಲ್ಲೇ ಹೋಗ್ತಿದ್ರು. ಆದ್ರೆ ವಿಜ್ಞಾನ ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ಬೇಕನ್ನುವಂಥ ವಿದ್ಯಾರ್ಥಿಗಳು ದೂರದ ಊರಿಗೆ ಹೋಗ್ಬೇಕಾಗಿತ್ತು. ಕೂಡಲೇ ಅವರಿಗೆ ಹವಾಮಾನ ಸರಿ ಬರ್ತಿರ್ಲಿಲ್ಲ, ಅಲ್ಲಿ ಊಟ ವ್ಯವಸ್ಥೆ ಸರಿ ಬರ್ತಿರ್ಲಿಲ್ಲ. ಅದಕ್ಕಾಗಿ ಎಷ್ಟೋ ಜನ ತಿರುಗಿ ಬರ್ತಾ ಇದ್ರು. ಇದನ್ನು ಹೋಗಲಾಡಿಸಬೇಕನ್ನುವಂಥ ಉದ್ದೇಶದಿಂದ ನಾನೊಂದು ಯಾಕೆ ವಿಜ್ಞಾನ ವಿಭಾಗ ಪ್ರಾರಂಭ ಮಾಡಬಾರ್ದು PUC ಕಾಲೇಜ್ ಸಾಕಷ್ಟಿದ್ದು. ಆದ್ರೆ ಸೈನ್ಸ್ ಅತಿ ಗುಣಮಟ್ಟ ಹಾಗೂ ದೂರದ ಊರಿಗೆ ಹೋಗುವಂತ ವಿದ್ಯಾರ್ಥಿ ತಡೆಗಟ್ಟುವಂತ ಸಾಮರ್ಥ್ಯದ ಕಾಲೇಜುಗಳು ಇರಲಿಲ್ಲ ಮತ್ತು ರೆಸಿಡೆನ್ಸಿನೂ ಇರಲಿಲ್ಲ. ಅದಕ್ಕಾಗಿ ನಾನು ವಿಜ್ಞಾನ ವಿಭಾಗವನ್ನು ಪ್ರಾರಂಭ ಮಾಡಿ ರೆಸಿಡೆನ್ಸಿಯಲ್ ಸ್ಕೂಲ್ ಪ್ರಾರಂಭ ಮಾಡಿದೆ. ಅದಕ್ಕಾಗಿ ಈಗ ಸುಮಾರು 5 ವರ್ಷದಲ್ಲಿ ವಿಜ್ಞಾನ ವಿಭಾಗದ ಒಂದು 5-6 ಬ್ಯಾಚ್ಗಳು ಹೊರಗೆ ಬಂದ್ರೆ 1 ವರ್ಷ ಮಾತ್ರ ನಾವು 100 ಫಲಿತಾಂಶ ಪಡೆದಿಲ್ಲ. ಅದು ಕೊರೋನಾ ಟೈಮ್ದಲ್ಲಿ. ಉಳಿದ ಎಲ್ಲ 6 ವರ್ಷಗಳಲ್ಲಿ 100 ಫಲಿತಾಂಶ ಪಡೆಯುವುದು. 100 ಎಲ್ಲ ವಿದ್ಯಾರ್ಥಿಗಳು 90% ರಿಸಲ್ಟ್ ಆಗಿದೆ. ಅದರಲ್ಲಿ PUCಯಲ್ಲಿ 98, 99, 99.5 ತನಕ ಮಾರ್ಕ್ಸ್ ಅನ್ನು ಪಡೆದಿದ್ದಾರೆ. ಚೇಮಂದ್ರ ಡಬಲ್ ಟೀಚಿಂಗ್ ಸ್ಟಾಫ್ ಇಟ್ಕೊಂಡಿರಿ ಅಂದ್ರೆ ನಮ್ಮಲ್ಲಿ ವ್ಯವಸ್ಥೆ ಮಾಡಿರಿ ಅಂತ ಅಂದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆ ಒಳಗೆ ಹಂಗಂದ್ರೆ ಏನು ಗೊತ್ತಾಗಲಿಲ್ಲ ನಮ್ಗೆ. ಅಂದ್ರೆ ಸ್ಟಾಫ್ಗಳು ಯಾವ ರೀತಿ ನೀವು ತಯಾರು ಮಾಡಿಟ್ರಿ, ಸ್ಟಾಫ್ ಅಂತ ಸ್ಟಾಫನ್ನ ಇಲ್ಲಿ ಶಿಕ್ಷಣ ಸಂಸ್ಥೆ ಒಳಗೆ ನೇಮಕ ಮಾಡ್ಕೊಂಡ್ರಿ? ಈ ಡಬಲ್ ಟೀಚಿಂಗ್ ಅಂದ್ರೆ ಈ ಉಳಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ ಸಿಗುವುದು ಕಠಿಣ. ಒಬ್ಬೊಬ್ಬರೇ ಒಂದು ವಿಷಯಕ್ಕೆ ಒಬ್ಬೊಬ್ಬರೇ ಕಲಿಸುವುದು ಶಿಕ್ಷಕ ಬಹಳ ವಿರಳ. ಅದಕ್ಕೆ ಈ ಸರ್ಕಾರಿ ಶಾಲೆಗಳಿಗಂತೂ ಟೀಚಿಂಗ್ ಸ್ಟಾಫ್ ಬಹಳ ಕೊರತೆ ಇದೆ. ಅದರಂತೆ ಇಲ್ಲಿ ಉಳಿದ ಶಿಕ್ಷಣ ಸಂಸ್ಥೆಗಳಲ್ಲಿ ಒಬ್ಬೊಬ್ಬರನ್ನ ಒಂದು ಶಿಕ್ಷಣ ವಿಷಯವನ್ನು ಕಲಿಸ್ಲಿಕ್ಕೆ ಇಟ್ಟಿರ್ತಾರೆ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಅಂದ್ರೆ ಒಂದು ವಿಷಯವನ್ನು ಕಲಿಸಲಿಕ್ಕೆ 2 ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಅಂತ. ಉದಾಹರಣೆಗಾಗಿ ಈ ಫಿಸಿಕ್ಸ್, ಇದನ್ನು ಫಿಸಿಕ್ಸ್ ಹೇಳಕ್ಕೆ 2 ಒಂದೇ ದಿನ
ಒಂದೇ ವಿಷಯವನ್ನ ಕಲಿಸ್ತಾರೆ. ಮೊದಲನೇದವರು ಹೇಳಿದ್ದು ಅರ್ಥ ಆಗಲಿಲ್ಲ ಅಂದ್ರೆ ಎರಡನೇದವರು ಹೇಳ್ತಾರೆ ಅರ್ಥ ಆಗಲಿ ಅನ್ನುವಂತ ಉದ್ದೇಶ ನಮ್ಮದು. ಒಂದು ಪೀಡ್ನಾಗ ಒಂದು ಸಬ್ಜೆಕ್ಟ್ ಹೇಳ್ತಾರೆ ಸೈನ್ಸ್ ಅದು ಯಾವುದೋ ಒಂದು ಹೇಳ್ತಾರೆ ಸಬ್ಜೆಕ್ಟ್, ಅದೇ ಸಬ್ಜೆಕ್ಟ್ ಮತ್ತೊಂದು ಪೀಡ್ನಾಗ ಬೇರೆ ಬೇರೆ ಟೀಚರ್ ಕಡೆ ಹೇಳ್ತೀರೇನ್ರಿ? ಹೇಳ್ತೀವಿ. ಅಂದ್ರೆ ಇಬ್ಬರು ಶಿಕ್ಷಕರು ಇಟ್ಟಿರುವುದರಿಂದ ಒಂದೇ ದಿವಸದಲ್ಲಿ ಅವರು ಮೊದಲೇ ಯಾವ ವಿಷಯ ಯಾವ ಟಾಪಿಕ್ ಹೇಳಿರ್ತಾರಲ್ಲ ಅದೇ ಟಾಪಿಕ್ ಅನ್ನು ಮತ್ತೊಬ್ಬರು ಶಿಕ್ಷಕರು ಅದೇ ವಿಷಯವನ್ನು ಹೇಳುವುದರಿಂದ ವಿದ್ಯಾರ್ಥಿಗಳಿಗೆ ಒಂದೇ ದಿವಸ 2 ಬಾರಿ ಅವರಿಗೆ ಅಂದ್ರೆ ಒಂದೇ ಸಬ್ಜೆಕ್ಟ್ ಇಬ್ಬಿಬ್ರು ಸರ್ ಇಟ್ಟಿದ್ದಾರೆ, ಒಂದೇ ದಿನ ಒಂದೇ ಸಬ್ಜೆಕ್ಟ್ ಒಂದೇ ವಿಷಯ, ಅದನ್ನಿಬ್ರು ಸರ್ ಹೇಳ್ತಾರ ಮಕ್ಕಳಿಗೆ. ಅಂದ್ರೆ ಒಬ್ರು ಹೇಳಿದ್ದು ಅರ್ಥ ಆಗಲಿಲ್ಲ, ಮತ್ತೊಬ್ರು ಹೇಳಿದ್ದು ಪೂರ್ತಿ ಅರ್ಥ ಆಗ್ತದೆ ಅನ್ನುವಂತ ವಿಚಾರ. ಅದಕ್ಕಾಗಿ ಒಂದೇ ವಿಷಯ ಡಬಲ್ ಟೀಚಿಂಗ್ ಸ್ಟಾಫ್ ಅನ್ನು ಇದು ಒಂದು ಹೊಸ ಕ್ರಾಂತಿ ಮಾಡಬೇಕಂತ ಹೇಳಿ ವಿಚಾರದಿಂದ ಪ್ರಾರಂಭ ಮಾಡಿ. ಅದನ್ನ ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಚಲೋ ಸಿಕ್ಕಿರ್ಬೇಕಲ್ಲ? ರಿಸಲ್ಟ್ ಸಿಕ್ತು. ನಮಗೆ ಮೊದಲನೇ ವರ್ಷದ 100ಕ್ಕೆ 100 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಡಬಲ್ ಟೀಚಿಂಗ್ ವ್ಯವಸ್ಥೆ ಮಾಡಿದ್ರೆ ಮುಖ್ಯ ಕಾರಣ ಡಬಲ್ ಟೀಚಿಂಗ್ ಸ್ಟಾಫ್ ಅನ್ನೋದು ನಮ್ಗೆ ಮೊದಲು ಸ್ಟಾರ್ಟಿಂಗ್ ಮಾಡಿ ಕೇವಲ 18 ವಿದ್ಯಾರ್ಥಿಗಳಿಂದ, ಆವಾಗಲೂ ಡಬಲ್ ಟೀಚಿಂಗ್ ಇತ್ತು. ಬರೀ 18 ವಿದ್ಯಾರ್ಥಿಗಳಿದ್ರೆ 12 ಮಂದಿ ಡಬಲ್ ಟೀಚಿಂಗ್ ಸ್ಟಾಫ್ ಇತ್ತು. ಅವರಿಗೆ ಹೆಚ್ಚಿನ ಪ್ರಯೋಜನ ಕೊಡ್ತಾ ಇಟ್ಟಿದ್ವಿ. ಈಗ 18 ಜನ ವಿದ್ಯಾರ್ಥಿಗಳಿಂದ ಬರೋದು ಈಗ ಅತಿ ಕಡಿಮೆ. ಆಗಲೂ ಆ ಕಾಲದಲ್ಲಿ 12 ಟೀಚಿಂಗ್ ಸ್ಟಾಫ್ ಅನ್ನು ಇಟ್ಟ ಅತಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಲಭಿಸಿದೆ. ಅಂದ್ರೆ ಅದ್ರ ಅರ್ಥ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ನಿಮ್ದು ಇದ್ರ ಮೈಂಡ್ ಇರ್ತದ, ಹುಡುಗರು ತಯಾರು ಮಾಡಬೇಕು ಅಂತ ಹೇಳಿ. ಹಣ ಗಳಿಸಬೇಕು ಅಂತಲ್ಲ, ಮಕ್ಕಳಿಗೆ ಒಂದು ಗ್ರಾಮೀಣ ಉತ್ತಮ ಶಿಕ್ಷಣ ಸಿಗಲಿ ಅನ್ನುವಂತ ಉದ್ದೇಶ. ಅಡ್ಡಿಲ್ಲ. ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂತ ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯ ಕೂಡ ಮಾಡಿದಿರಿ? ಆ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡಿದರು. ಮೊದಲನೇದಾಗಿ ನಮ್ಮ ವಿಜ್ಞಾನ ವಿಭಾಗಕ್ಕೆ ಈ ಸೇರ ಬಯಸುವಂತಹ ವಿದ್ಯಾರ್ಥಿಗಳು ಅಂದರೆ SSLC ಇಲ್ಲಿ ಸುಮಾರು 98% ಹೆಚ್ಚು ಮಾರ್ಕ್ಸ್ ಅನ್ನು ಪಡೆದವರಿಗೆ ವಸತಿ ಹಾಗೂ ಕಾಲೇಜು ಫೀಯನ್ನು ಉಚಿತವಾಗಿ ನೀಡಲಾಗುತ್ತದೆ. ಮಾಫ್ ಮಾಡ್ತಾರೆ. ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ನಮ್ಮ ಸ್ವಂತ ಖರ್ಚಿನಲ್ಲೇ ಅವರ ಫೀಯನ್ನು ಮತ್ತು ವೇತನ ವ್ಯವಸ್ಥೆಯನ್ನು ಮಾಡ್ತೀವಿ. ಮತ್ತು ಅದರಲ್ಲಿ 95% SSLCಯಲ್ಲಿ 95ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನು ಪಡೆಯುವ ವಿದ್ಯಾರ್ಥಿಗಳಿಗೂ ಸಹ ನಾವು 25% ಫೀಯಲ್ಲಿ ಕನ್ಸೆಷನ್ ಮಾಡುವಂತ ಅವಕಾಶ ಇದೆ. ಅದರಂತೆ SC STಯಲ್ಲಿ 90% ಪರ್ಸೆಂಟೇಜ್ ಮಾಡಿದರೂ SSLCಯಲ್ಲಿ ಅವರಿಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ 50% ಫೀಯಲ್ಲಿ ರಿಯಾಯಿತಿಯನ್ನು ನೀಡ್ತೀವಿ. ಫೀ ರಿಯಾಯಿತಿ ಕೊಡ್ತೀರಿ ಅವರಿಗೆ? ಕರೆಕ್ಟ್. SC ST 90% ಮಾಡಿದ್ರೂ ಅವ್ರಿಗೆ ರಿಯಾಯಿತಿಯನ್ನು ಕೊಡ್ತೀವಿ. ಅದರಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಸಪರೇಟಾಗಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಒಂದು ವಸತಿ ನಿಲಯ ಇದೆ, ವಿದ್ಯಾರ್ಥಿಗಳಿಗಾಗಿ ಒಂದು ವಸತಿ ನಿಲಯ ಇದೆ, ಇನ್ನು ಊಟದ ಎಲ್ಲ ವ್ಯವಸ್ಥೆ ಇದೆ. ಸಪರೇಟ್ ಎಲ್ಲ ಅವ್ರಿಗೆ ಬೇಕಾಗುವಂತ ವಸತಿ ವ್ಯವಸ್ಥೆ ಇದೆ. ಅಂದ್ರೆ ಇಲ್ಲಿ ನಮ್ಮ ಗ್ರಾಮೀಣ ಭಾಗದವರು ಏನು ದೂರ ಹೋಗ್ತಿರಲ್ಲ ಅವರೆಲ್ಲ ಇಲ್ಲೇ ಬರಲಿ, ಅವರಿಗೆ ವಸತಿ ಸಿಗಲಿ ಹಾಗೂ ಉತ್ತಮ ಶಿಕ್ಷಣ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಏನು ಪ್ರಾರಂಭ ಮಾಡಿದೀವಲ್ಲ, ಮೊದಲನೇ ವರ್ಷನೇ ನಾವು ವಸತಿ ಶಾಲೆಯನ್ನು ಹಾಸ್ಟೆಲ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಿಮ್ಮ ಶಿಕ್ಷಣ ಸಂಸ್ಥೆಗಳು ಏಡೆಡ್ ಆಗಿಲ್ಲನ್ರಿ? ಯಾವುದೂ ಇಲ್ಲ. ನಾನು ವಿದೌಟ್ ಗವರ್ಮೆಂಟ್ ಅನ್ವೇಟೆಡ್ ಪರ್ಮನೆಂಟ್ ಈ ಪ್ರೊಫೆಷನರಿ ಕೋರ್ಸ್ ಇರಲ್ಲ, CPED, BPED, QCH ಇವು ಅನುದಾನಿತ ಪರ್ಮನೆಂಟ್ ಅನ್ವೇಟೆಡ್ ಸ್ಕೂಲ್ಗಳು ಅಲ್ಲ. ಅಲ್ಲ ರೆಗ್ಯುಲರ್ ಸ್ಕೂಲ್ ಮೊದಲು ಅನ್ಎಡೆಡ್ ಅಂತ ಹೇಳ್ತಾರೆ, ಆ ನಂತರ ಎಡೆಡ್ ಆಗ್ತಾವ್ರು. ಇಲ್ಲ, ಇವು BPED ಮತ್ತು CPED, QCH, BEd ಇವು ಯಾವಾಗಲೂ ಅನುದಾನ ಆಗುವುದಿಲ್ಲ ಅಂತ ಸರ್ಕಾರದ ಒಂದು ಇದೆ. ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು. ವೃತ್ತಿಪರ ಶಿಕ್ಷಣ ಅಧ್ಯಕ್ಷರೇ, ಈಗ ಹೋಸರ ಜೆ ಗೋವಿಂದೇಗೌಡರ ನೇಮಕ ಟೀಚರ್ಸ್ ನೇಮಕಾತಿ ಮಾಡಿದ್ರು. ಅವಾಗ ನಿಮ್ಮ ಸಂಸ್ಥೆಯಲ್ಲಿ ಕಲ್ತಂತ 400 ಜನ
CPED ಮಾಡಿದವರು ಅಪಾಯಿಂಟ್ಮೆಂಟ್ ಆದ್ರು. ಆ ನಂತರ BPED ಚಾಲೂ ಮಾಡಿದ್ರಿ. BPED ಮುಗಿಸಿದಂಥವ್ರು ಸರ್ಕಾರಿ ಅಪಾಯಿಂಟ್ಮೆಂಟ್ ಆಗಿರ್ಬೋದಲ್ರಿ? ಸಾಕಷ್ಟು ವಿದ್ಯಾರ್ಥಿಗಳು BPED ಮಾಡಿದಂತ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈಗಿನ ಒಂದು ಉದಾಹರಣೆ ಕೊಡಬೇಕಾದ್ರೆ ಒಂದೊಂದು ಅದು ಇಂಟೆಕ್ BPED 50 ಒಂದು ವರ್ಷಕ್ಕೆ 50 ವಿದ್ಯಾರ್ಥಿಗಳು ಹೊರಗಡೆ ಬರ್ತಿದ್ರು. ಆ ಲೆಕ್ಕದಲ್ಲಿ ನಾವು ಹೋದಾಗಿ ಒಂದು ವರ್ಷ ಸುಮಾರು 50 ವಿದ್ಯಾರ್ಥಿಗಳಲ್ಲಿ 10 ಜನ ಆದ್ರೆ ಕನಿಷ್ಠ 10 ಜನ ಆದ್ರೆ ಅಪಾಯಿಂಟ್ಮೆಂಟ್ ಆಗ್ತಿದ್ರು ಪ್ರತಿ ವರ್ಷ. ಹೈಸ್ಕೂಲ್ನಲ್ಲಿ ಮತ್ತು ಮೊರಾರ್ಜಿ ಶಾಲೆಯಲ್ಲಿ ಈ BPED ಮುಗಿಸಿದವರು ಅಲ್ಲಿ ಈ ಟೀಚರ್ ಯಾರದಾರ ಅಂದ್ರೆ ಹಾವೇರಿ ಕಲಿತ ವಿದ್ಯಾರ್ಥಿಗಳೇ ಇದಾವ. ಅಂದ್ರೆ ಇವುಗಳು ಎರಡು BPED, CPED, TCH ಇವೆಲ್ಲ ವಿಚಾರ ಮಾಡಿ ಇಲ್ಲಿ ಈ ಒಂದು 15-20 ವರ್ಷದಾಗ ಸುಮಾರು 1,500ರಿಂದ 2,000ವರೆಗೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಸರ್ಕಾರಿ ನೌಕರಿಯಲ್ಲಿ ತೊಡಗಿಸಿಕೊಳ್ಳುವುದು. ಅಷ್ಟು ಅಪಾಯಿಂಟ್ಮೆಂಟ್ ಆದರೆ ಅಷ್ಟು ಕುಟುಂಬಗಳೆಲ್ಲ ನಿಮ್ಮಿಂದ ಇದಾಗ್ಬಿಟ್ಟು ನಾವು ಸುಮಾರು 15 ಜನಕ್ಕಿಂತ ಹೆಚ್ಚಿಗೆ 2,000ವರೆಗೆ ಒಂದು ಕುಟುಂಬಗಳು ಅವರು ತಮ್ಮ ಕಾಲದಲ್ಲಿ ತಾವು ನಿಂತ್ಕೊಳ್ಬೇಕು ಅನ್ನುವಂಥದ್ದು. ಅದು ಗ್ರಾಮೀಣ ಭಾಗದಲ್ಲಿ ಇದ್ದವರೇ ಅವರೆಲ್ಲ ನಿಮ್ಮ ಸ್ಕೂಲ್ ನಿಮ್ಮ ಕಾಲೇಜಿನ ಕಲ್ತವ್ರನ್ನ ಹೆಮ್ಮೆ ಇದೆ. ಒಳ್ಳೆ ಸರ್. ಡಬಲ್ ಟೀಚಿಂಗ್ ಸ್ಟಾಪ್ PUC ವಿಜ್ಞಾನ ಹುಡುಗರಿಗೆ ಮಾಡಿದ್ರಿ. ಇದರಿಂದ ಆದ ಪ್ರಗತಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾನು ಗ್ರಾಮೀಣ ಭಾಗದಲ್ಲಿ ವಿಜ್ಞಾನ ವಿಭಾಗವನ್ನು ಪ್ರಾರಂಭ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿವೆ. ಈ ವಿಜ್ಞಾನ ವಿಭಾಗದಿಂದ ಏನು ಅನುಕೂಲ ಆಯ್ತು ಅಂತಂದ್ರೆ ಈ ಗ್ರಾಮೀಣ ಭಾಗದವರು ಎಲ್ಲೆಲ್ಲ ಹೋಗಿ ಎಷ್ಟೋ ಈ ನೀಟ್ ಮತ್ತು CET ಕೋರ್ಸನ್ನ ತರಬೇತಿಯನ್ನು ಪಡೆದರೂ ಅವರಿಗೆ ಸಾಕಷ್ಟು ಅನಾನುಕೂಲತೆಯಿಂದ ಇರ್ತಿದ್ರು. ನಾವು ಈಗ CET ಮತ್ತು NEET ಇದನ್ನ ಇಲ್ಲೇ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಮ್ಮ ಸಂಸ್ಥೆ ನಾವು ಸಂಸ್ಥೆಯಲ್ಲೇ ಕೊಡ್ತಾ ಇದ್ದೇವೆ. ಇದನ್ನ ಈಗ 2-3 ವರ್ಷಗಳಿಂದ ಇದನ್ನ ಇದರ ಉತ್ತಮ ರೀತಿಯಲ್ಲಿ ಕೊಡುವುದರಿಂದ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ PUC 2ನೇ ವರ್ಷ ವಿಜ್ಞಾನ ಮುಗಿಸಿದಂತ ವಿದ್ಯಾರ್ಥಿಗಳು ನೇರವಾಗಿಯೇ ನಮ್ಮನ್ನೇ NEET ಮತ್ತು CET ತರಬೇತಿ ಪಡೆದವರೇ ಸುಮಾರು 10 ಜನರು ಮೆಡಿಕಲ್ ಕೊಂಡಿದ್ದಾರೆ. MBBS ಇಂಜಿನಿಯರ್ ಕಂತೂ 15-20 ಜನ ಹೋಗುವ ವಿದ್ಯಾರ್ಥಿಗಳು ಇದ್ದಾರೆ. ಅದಕ್ಕೆ ಲೆಕ್ಕ ಇಲ್ಲ. ಅಂದ್ರೆ ಆ ಮಟ್ಟದ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದೇವೆ ಅನ್ನೋದು ನಮಗೆ. ಯಾವಾಗ ಮೆಡಿಕಲ್ ನಮ್ಮ ಕಾಲೇಜಿನಿಂದ 2 ವರ್ಷದಲ್ಲಿ 10 ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರದ ಮೆರಿಟ್ನಲ್ಲಿ ಸೀಟನ್ನು ಪಡೆದರು, ಆವತ್ತಿಗೆ ನಮ್ಮ ಏಕಲವ್ಯ ಶಿಕ್ಷಣ ಸಂಸ್ಥೆ ಮತ್ತು ಸೈನ್ಸ್ ವಿಜ್ಞಾನ ವಿಭಾಗ ಅತಿ ಹೆಚ್ಚು ಪ್ರಚಲಿತವಾಯಿತು. ಅಂದ್ರೆ ನೀವು ನಿಮ್ ಸಾರ್ಥಕ ನಮ್ಮ ಉದ್ದೇಶ ಇತ್ತು ಅಂದ್ರೆ ಡಬಲ್ ಟೀಚಿಂಗ್ ಸ್ಟಾಫ್ ರಿಂದ ನೀವೇನ್ ಕಂಡ್ಕೊಂಡಿದ್ರಿ ಅದನ್ನ ಸಾಕಾರ ಆಗ್ತದೆ. ಸಾಕಾರ ಅಡ್ಡಿಲ್ಲ. ಮುಂದಿನ ಯೋಜನೆಗಳು ಸರ್? ಈಗ ಯೋಜನೆಗಳನ್ನೋದಕ್ಕಿಂತ ನಾವು ಏನೂ ಆಗ ಇನ್ನೂ ವಿಜ್ಞಾನ ವಿಭಾಗದಲ್ಲೇ ಅತಿ ಗುಣಮಟ್ಟದ ಶಿಕ್ಷಣವನ್ನು ಘೋಷಿಸಬೇಕು. ರಾಜ್ಯದಲ್ಲಿ ಪ್ರಥಮ ಬರಲಿಕ್ಕೆ ಪ್ರಯತ್ನ ಮಾಡಬೇಕನ್ನುವಂತ ಒಂದೇ ಒಂದು ಉದ್ದೇಶ ಇದೆ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯದ ಅತಿ ಒಳ್ಳೆಯ ಸಾಕಷ್ಟು ಸಂಸ್ಥೆಗಳಾದ ಅಲ್ಲಿ ವಿಜ್ಞಾನ ವಿಭಾಗದಲ್ಲಿ ಸಾಕಷ್ಟು ಜನರು ಬೋಧನೆ ವಿಷಯದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಒಳ್ಳೆಯದು. ಶಿಕ್ಷಣ ಸಂಸ್ಥೆ ಬಗ್ಗೆ ಹೇಳಿದ್ರಿ. ಇನ್ನು ನೀವು ಸಾಮಾಜಿಕ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ? ನಾನು ಸಾಮಾಜಿಕ ಸಂಸ್ಥೆ ಸಾಮಾಜಿಕ ವಿಷಯದಲ್ಲಿ ಹೋದ್ರೆ ನಾನು 93ರಲ್ಲಿ ಪಂಚಾಯತಿ ಚುನಾವಣೆಗೆ ನಿಂತೆ. ಅದು ರಾಜಕೀಯದಿಂದಲೂ ಪಂಚಾಯತ್ ಸುಮಾರು 18 ವರ್ಷಗಳವರೆಗೆ ಪಂಚಾಯತಿ ಸದಸ್ಯನಾಗಿದ್ದೆ. ನಾನು 18 ವರ್ಷದಲ್ಲಿ ಪಂಚಾಯತ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಅದರಿಂದ ನಮ್ಮ ಸಮಾಜಕ್ಕೆ ಬೇಕಾಗುವಂತ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇನೆ ಅಂತ ನಮಗೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಮತ್ತೆ ನಾನು ಈ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವಂತ ರಾಯಬಾಗ ತಾಲೂಕಿನ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು
ಪರಿಪಾಟಿ ಸುಮಾರು 10-15 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ. ಅಂದ್ರೆ ಅವ್ರಿಗೇನು ಕೊಡ್ತೀರಿ? ನಾವು 1,000 10 ವಿದ್ಯಾರ್ಥಿಗಳಿಗೆ 10,000 ರೂಪಾಯಿಯನ್ನು ಕೊಟ್ಟು ಗೌರವಿಸ್ತೀವಿ, ಪ್ರೋತ್ಸಾಹ, ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ. ಮತ್ತೆ ಅದರಂತೆ ಈಗಲಾಗಲೂ ಅದರ ವಿಷಯದಲ್ಲಿ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯಧನ ಮಾಡ್ತೀವಿ, ಈಗ ಕನ್ಸೆಷನ್ ಕೊಡ್ತೀವಿ, ಅವ್ರಿಗೆ ತಕ್ಕಂತೆ ಅನುಕೂಲ ಮಾಡ್ಕೊಂಡು ಬಂದವು. ಒಳ್ಳೆಯದು ಚರಮಂಡ್ರೆ, ಇಲ್ಲಿವರೆಗೆ ನಿಮ್ಮ ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ, ಡಬಲ್ ಟೀಚಿಂಗ್ ಸ್ಟಾಫ್ನಿಂದ ಯಾವ ರೀತಿ ಹೆಲ್ಪ್ ಆಯಿತು ಮಕ್ಕಳಿಗೆ, ಆಮೇಲೆ ನಿಮ್ಮ ಈ ವೃತ್ತಿಪರ ಕೋರ್ಸಿಂದ ಎಷ್ಟು ಜನ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಂಡುಕೊಂಡ್ರು ಅನ್ನೋದ್ರ ಬಗ್ಗೆ ಬಹಳ ಹೆಮ್ಮೆ ಅಂತ ಹೇಳಿದ್ರಿ. ನಿಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀಲಿ, ನಿಮಗೆ ಪ್ರಶಸ್ತಿ ಮತ್ತಷ್ಟು ಹುಡುಕೊಂಡು ಬರಲಿ ಅಂತ ಆಶಿಸ್ತಾ ನಮ್ಮ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.